ಕಾಂಗ್ರೆಸ್ ಮುಖಂಡ ಗಣೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಗೌಡ ಹತ್ಯೆಯನ್ನ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಹತ್ಯೆಯನ್ನ ಖಂಡಿಸಿದ್ದಾರೆ. ಅವರ ಕುಟುಂಬ ಸದಸ್ಯರಷ್ಟೇ ನಾನು ಕೂಡ ದುಃಖಿತನಾಗಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತೇನೆ. ಕೊಲೆಗೈದ ಪಾತಕಿಗಳು ಮತ್ತು ಅವರ ಹಿಂದಿನ ದುಷ್ಟ ಶಕ್ತಿಗಳು ಗರಿಷ್ಠ ಶಿಕ್ಷೆಗೆ ಒಳಪಡಿಸಿ ಸಾವಿಗೆ ನ್ಯಾಯ ಕೊಡಿಸಲಾಗುವುದು ಅಂತ ಟ್ವೀಟ್ ಮುಖಾಂತರ ಸಂತಾಪವನ್ನು ಸೂಚಿಸಿದ್ದಾರೆ. ಶಾಂತಿ ಸಾಮರಸ್ಯ ಬಯಸುವ ಜನರ ವಿರುದ್ಧ ಶಸ್ತ್ರ ಹಿಡಿದು ಬರುವಂತಹ ಪ್ರತಿ ಭಯೋತ್ಪಾದಕರನ್ನ ಕಾನೂನಿನಿಂದ ಹೆಡೆಮುರಿ ಕಟ್ಟುತ್ತೇವೆ. ಗಣೇಶ್ ಕುಟುಂಬದ ಜೊತೆ ಪಕ್ಷ ಸರ್ಕಾರ ದೃಢವಾಗಿ ನಿಲ್ಲಲಿದೆ ಅಂತ ಟ್ವೀಟ್ ಮುಖಾಂತರ ಸಂತಾಪವನ್ನು ಸೂಚಿಸುವುದರ ಜೊತೆಗೆ ಯಾರಿದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಭರವಸೆಯನ್ನು ಕೂಡ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಮುಖಂಡ ಗಣೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಗೌಡ ಹತ್ಯೆಯನ್ನು ತೀವ್ರವಾಗಿ ಖಂಡಿಸುತ್ತೇನೆ ಟ್ವೀಟ್ ಮಾಡಿ ಹತ್ಯೆಯನ್ನು ಖಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಹ ಸಿಎಂ ಆಗಲಿ ತಪ್ಪೇನಿದೆ, ಆದರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿಬೇಕಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ. ಸಿಎಂ ಮಾಡೋದು ಹೈಕಮಾಂಡ್, ಪಕ್ಷಕ್ಕೆ ಬಿಟ್ಟದ್ದು. ಪಕ್ಷ ಹಾಗೂ ಶಾಸಕರು ತೀರ್ಮಾನಿಸಿದ್ರೆ ಸಿಎಂ ಆಗಲಿ, ನಾನು ಕೂಡ ಸಿಎಂ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಆಗ್ಲಿ ಏನು ತಪ್ಪಿದೆ, ನಾನು ಆಗ್ಲಿ ಅಂತ ಹೇಳ್ತೀನಲ್ಲ. ಯಾರು ನೀನಾಗು, ನಿನ್ನೂ ಬೇಕಾದ್ರೆ ವೆಲ್ಕಮ್ ಮಾಡ್ತೇನೆ. ಅದು ನೋಡಿ, ದಟ್ ಈಸ್ ಟು ದ ಲೆಜಿಸ್ಲೇಚರ್ ಪಾರ್ಟಿ ಆ್ಯಂಡ್ ಪಾರ್ಟಿ ಹೈಕಮಾಂಡ್. ಯಾವ್ರಿದಾವ ಆಗ್ತಾರೆ, ಪಾರ್ಟಿ ತೀರ್ಮಾನ ಮಾಡಿದರೆ, ಶಾಸಕರು ತೀರ್ಮಾನ ಮಾಡಿದರೆ ಆಗಲಿ. ಈಗ ನಾನು ಆಗ್ಬೇಕಂತೀನಪ್ಪ, ನಾನು ಮಾಡಿದ್ರೆ ನಾನು ಆಗ್ತೇನೆ. ಐ ಆಮ್ ಆಲ್ಸೋ ಎಲಿಜಿಬಲ್, ಯು ಆರ್ ಎಲಿಜಿಬಲ್, ಎವ್ರಿಬಡಿ ಈಸ್ ಎಲಿಜಿಬಲ್. ನೋಡೋಣ ಏನಾಗಿದೆ. ಸೋದರಿ ಸಿದ್ದರಾಮಯ್ಯನವ್ರು ಇಳಿಬೇಕಲ್ಲ ಮೊದಲು, ಅವ್ರು ಇಳಿತಾ ಇಲ್ಲ. ಆಗಲಿ.